ಅಭಿವೃದ್ಧಿ ಕಾರ್ಯಗಳಿಗೆ ರೈತರು ಸಹಕರಿಸಿ. ಮಹಾವೀರ್ ಮೋಹಿತೆ. ಬಾವನಸೌದತ್ತಿ ಗ್ರಾಮದ ರೈತರಿಗೆ ಕಿವಿಮಾತು. ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿದ್ದು, ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿಸುವುದಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶ್ರಮಿಸುತ್ತಿದ್ದಾರೆ. ಈ ಭಾಗದಲ್ಲಿ ಮಳೆ ಕಡಿಮೆಯಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ರೂಪಾಯಿ 100 ಕೋಟಿ ಮೊತ್ತದಲ್ಲಿ 37 ಎಕರೆ ತುಂಬುವ ಯೋಜನೆ ಜಾರಿಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. ಇದರಿಂದ ಈ ಭಾಗದ ರೈತರ ಬಾಳು ಬಂಗಾರವಾಗಲಿದೆ. ಹೀಗಾಗಿ ತಮ್ಮ ಜಮೀನಿನ ಸೂಕ್ತವಾದ ದಾಖಲೆಗಳನ್ನು ನನ್ನ ಸ್ವಂತ ಹಣದಿಂದಲೇ ಕಲ್ಪಿಸಿಕೊಟ್ಟು ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಡುವೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಹೇಳಿದ್ದಾರೆ. ಅವರು ರಾಯಬಾಗ್ ತಾಲೂಕಿನ ಬಾವನಸೌದತ್ತಿ ಗ್ರಾಮದಲ್ಲಿ ಗುರುವಾರ ಕೆರೆ ತುಂಬುವ ಕಾಮಗಾರಿಗೆ ಅಡ್ಡಿಪಡಿಸಿದ ರೈತರ ಮನವೊಲಿಸಿ ಮಾತನಾಡಿದರು. ಇತ್ತೀಚೆಗೆ ಕೆಲ ರೈತರ ಖಾತೆಗೆ ಸರ್ಕಾರದಿಂದ ತಲಾ ರೂಪಾಯಿ 63 ಲಕ್ಷ ರೂಪಾಯಿ ಜಮೆಯಾಗಿತ್ತು. ಇನ್ನುಳಿದ ರೈತರಿಗೆ ಸಿಗಬೇಕಾದ ಪರಿಹಾರದ ಹಣ ಸಿಕ್ಕಿಲ್ಲ. ಪರಿಹಾರ ಸಿಗೋವರೆಗೂ ಕೆರೆ ತುಂಬಿಸಲು ಬಿಡುವುದಿಲ್ಲ ಎಂದು ಆ ರೈತರು ಪಟ್ಟು ಹಿಡಿದಿದ್ದರು. ಬಳಿಕ ತಹಸೀಲ್ದಾರ್ ಸುರೇಶ್ ಮುಂಜೆ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಕೆರೆ ತುಂಬು ಯೋಜನೆ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಸರ್ಕಾರದ ಯೋಜನೆಗಳಿಗೆ ಯಾರೂ ಅಡ್ಡಿಪಡಿಸುವಂತಿಲ್ಲ. ಅಡ್ಡಿಪಡಿಸಿದ್ದೇ ಆದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮುಖಂಡರಿರ್ತಾರೆ, ಅವ್ರ ಹತ್ರ ಬರಬೇಕು, ಹೇಳಬೇಕು. ಈ ಪ್ರಿಮೈಸ್ನ ಕೆಲಸ ನಡೆದಾಗ ಬಂದು ಯಾರು ಏನಾದ್ರು ಮಾಡ್ರೆ ನಾವು ನಿಯಮಾನುಸಾರ ಕ್ರಮ ಕೈಗೊಳ್ಳೋರು. ನಾವು ಮೀಟಿಂಗ್ ಬಂದರು ತಿಳಿಸಿ ಹೇಳ್ಬೇಕಂತ ಹೇಳಿ ನಾವು ಬಂದೀವಿ. ನಮ್ಮ ಕರ್ತವ್ಯ ನೀವು ನಮ್ಮವ್ರದ್ದು ಅಂತೇಳಿ ತಿಳಿಸಿ ಹೇಳಿ ಬಂದೀವಿ. ಕೆಲಸ ನಡೆದಾಗ ನೀವು ಇಲ್ಲಿ ಬರೋಂಗಿಲ್ಲ. ನೀವು ಎಲ್ಲಿ ಬರಬೇಕು, ಸೀದಾ ತಹಶೀಲ್ದಾರ್ ಆಫೀಸ್ ಬರಬೇಕು. ಸರ್ ಇಂಥ ನಮ್ಗೆ ಸಮಸ್ಯೆ ಆಗತ್ತೆ ಹೇಳ್ಬೇಕು. ಅದಕ್ಕೆ ನೀವು ಲಿಖಿತ ಮನವಿ ಕೊಟ್ಟರೆ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಯಾರಿಗೆ ಸಂಬಂಧಪಟ್ಟವ್ರಿಗೆ ಕಳಿಸಿ ನಿಮ್ಗೆ ಪರಿಹಾರ ಕೊಡೋದು ಕೆಲಸ ತಂದ್ರೆ ನಾನು ಅದಕ್ಕಾಗಿ ಅದನ್ನು ಮಾಡ್ತೀನಿ. ನೀವು ಇಲ್ಲಿ ಬಂದು ಏನಾದ್ರು ನೀವು ಕೆಲಸ ನಡೆದಾಗ ಇಲ್ಲಿ ಕೆಲಸಗಾರ ಆಗಿರ್ಬೋದು, ಇರತಕ್ಕಂಥ ವಾಹನ ಆಗಿರ್ಬೋದು, ಇಲ್ಲಿ ಸಾಮಗ್ರಿಗಳು ಎಲ್ಲ ಸರ್ಕಾರ ಸೇರಿದೆ. ನಮ್ಮ ಆಫೀಸ್ ಬರೋದ್ರಿಂದ ನೀವೆಲ್ಲ ಏಕತ್ರ ನಮ್ಮ ಆರಾಯ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ. ಮತ್ತು ಇವತ್ತಿನ ಯಾಕಂದ್ರೆ ಈಗಾಗಲೇ ಹಳೆ ಪ್ರಾಜೆಕ್ಟ್ ಇದೆ, ಎಲ್ಲ ಕಡೆ ಪೈಪ್ಲೈನ್ ಆಗ್ಯದ, ಎಲ್ಲ ಆಗ್ಯದ. ಮತ್ತು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಫಸ್ಟ್ ಡಿರೆಕ್ಷನ್ ಇಮಿಡಿಯೇಟ್ ಒಂದು 15-20 ದಿನದಾಗ ಎಲ್ಲ ಕೆಲಸ ಮುಗಿದು, ಯಾಕಂದ್ರೆ ಮಳೆನೂ ಅಂತ ಇಲ್ಲ, ತಮಗೆಲ್ಲ ಗೊತ್ತದ. ಈ ಹೊಳಿ ಬಾಗ್ನಾಗ ಮಳೆ ಆಗತ್ತೆ, ಆ ಬ್ಯಾಗ್ನಾಗ ನೀರಿಲ್ಲ. ಈ ಹೊಳೆಯಾಗಿದ್ದು ನೀರು ಮಳೆಗಾಲಕ್ಕೆ ಹೋಗೋದನ್ನ ಹೋಗಿರಲಿಲ್ಲ ಅಂದ್ರೆ ಮುಂದೆ ಬ್ಯಾಸಿಗೆ ಮತ್ತು ನಾವೆಲ್ಲರೂ ಕೂಡಿ ಮಂದಿಗೆ ನೀರು ಕೂಡ ಕೊಡಾಡ್ಬೇಕಾಗತ್ತೆ. ತಹಶೀಲ್ದಾರ ಎಲ್ಲ ಉಳಿದ ಪಂಚಾಯತ್ನವ್ರು ಓಡಾಡ್ಬೇಕಾಗತ್ತೆ. ಹೀಗಾಗಿ ತಾಲೂಕು ಆಡಳಿತ ವತಿಯಿಂದ ಮತ್ತು ನಮ್ಮ ಜಲಸಂಪನ್ಮೂಲ ಇಲಾಖೆಯಿಂದ ನಿಮಗೆಲ್ಲ ಏನು ರೈತರದೆಲ್ಲ ಈ ಜಮೀನು 4 ಜನ ರೈತರು, ಬಾಕಿ ಉಳಿದ ಅಂಥವ್ರೆಲ್ಲ ವಿನಂತಿ ಅದ. ಯಾರೂ ಕೂಡ ಕೆಲಸಕ್ಕೆ ಹರ್ಕತ್ ಮಾಡೋದಕ್ಕಲ್ಲ. ತಮ್ಮದೇನೋ ಈ ಸಂದರ್ಭದಲ್ಲಿ ರಾಯಬಾಗ್ ಪಿಎಸ್ಐ ಶಿವರಾಜ್ ದರಿಗೊಂಡ್, ನೀರಾವರಿ ಇಲಾಖೆಯ ಎಇಇ ಕೆಸಿ ಗಿರಿಮಲ್, ಕಂದಾಯ ನಿರೀಕ್ಷಕ ಸೋಮಶೇಖರ್ ಜೋರೆ, ನಾಗರಾಜ್ ಪತ್ತಾರ್, ಅಣ್ಣಪ್ಪ ಭೂಯಿ, ಮಹೇಶ್ ಕೊರವಿ, ಪೋಪಟ್ ಕಾಂಬಳೆ, ರಾಕೇಶ್ ಕಾಂಬಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಬಾವನಸೌದತ್ತಿಯಿಂದ ಸಂತೋಷ್ ಗಿರಿ.